ಸ್ನೇಹಿತರೆ, ಮಾರ್ಚ್ 19 ಭಾರತೀಯ ಚಿತ್ರರಂಗ ಕಂಡು ಕೇಳರಿಯದಂತಹ ಘರ್ಷಣೆಗೆ ಸಾಕ್ಷಿಯಾಗ್ತಾ ಇದೆ. ಒಂದು ಯಶ್ ಅಭಿನಯದ ಟಾಕ್ಸಿಕ್, ಮತ್ತೊಂದು ರಣವೀರ್ ಅಭಿನಯದ ದುರಂಧರ್ 2. ಎರಡೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕ್ಲಾಶ್ ಆಗ್ತಾ ಇವೆ. ಬೇರೆ ಸಿನಿಮಾಗಳು ಒಂದೇ ದಿನ ಬಂದಿದ್ರು ಯಾರೂ ಕೂಡ ಜಾಸ್ತಿ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಎರಡೂ ಕೂಡ ಘಟಾನುಘಟಿ ನಾಯಕರು ನಟಿಸಿರುವಂತಹ ಸಿನಿಮಾ. ಯಶ್ 4 ವರ್ಷ ಸಮಯವನ್ನ ತೆಗೆದುಕೊಂಡು ಹಾಲಿವುಡ್ ರೇಂಜ್ಗೆ ಸಿನಿಮಾವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇನ್ನೊಂದೆಡೆ ಕಳೆದ ವರ್ಷ ಬಾಲಿವುಡ್ನಿಂದ ಮಾಲಿವುಡ್ ವರೆಗೆ ದಾಖಲೆ ಬರೆದಿದ್ದ ದುರಂಧರ್ ಪಾರ್ಟ್ 2 ಬರ್ತಾ ಇದೆ. ಇದು ಕಡಿಮೆ ಅದು ದೊಡ್ಡದು ಅಂತ ಹೇಳೋಕೆ ಆಗಲ್ಲ, ಯಾಕಂದ್ರೆ ಎರಡೂ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾಗಳು. ಆದರೆ ನಾವು ಚಿತ್ರರಂಗದ ಪಡಸಾಲೆಯಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ, ಯಾವ ಸಿನಿಮಾಗೆ ಥಿಯೇಟರ್ಗಳಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಬಹುದು. ಹಾಗಾಗಿ ಇವತ್ತು ಎರಡೂ ಸಿನಿಮಾಗಳ ಕುರಿತು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಹೇಳ್ತೇವೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಟಾಕ್ಸಿಕ್ ದುರಂಧರ್ ಒಂದೇ ದಿನ ತೆರೆಗೆ ಅಪ್ಪಳಿಸುತ್ತಿರುವುದು ಈ ಜನರೇಷನ್ನ ಬಿಗ್ಗೆಸ್ಟ್ ಕ್ಲಾಶ್ ಎನ್ನಲಾಗ್ತಾ ಇದೆ. ಒಂದ್ ಕಡೆ ಥಿಯೇಟರ್, ಮತ್ತೊಂದ್ ಕಡೆ ಬಾಕ್ಸ್ ಆಫೀಸ್, ಎರಡಕ್ಕೂ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ 10 ಕೋಟಿ ಭಾರತೀಯರು ಈ ಸಿನಿಮಾಗಳನ್ನ ನೋಡಲಿದ್ದಾರೆ ಎಂದು ಸಿನಿ ಪಂಡಿತರು ಲೆಕ್ಕ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ ಸ್ಕ್ರೀನ್ ಹಂಚಿಕೆ ವಿಚಾರದಲ್ಲಿ ಟಾಕ್ಸಿಕ್ ಮೇಲುಗೈ ಸಾಧಿಸಿದೆ ಎನ್ನುವಂತಹ ಸುದ್ದಿ ಸಿನಿ ವಲಯದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟಿಸಿದೆ. ಯಾವ ಸಿನಿಮಾ ಮೇಲುಗೈ ಸಾಧಿಸಲಿದೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಿದೆ. ಈ ಪೈಪೋಟಿಯಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ದುರಂಧರ್ 2ಗಿಂತ ಸುಮಾರು 1200 ಹೆಚ್ಚುವರಿ ಸ್ಕ್ರೀನ್ಗಳು ದೊರೆಯಲಿವೆ ಎಂಬ ಸುದ್ದಿ ಬಂದಿದೆ. ಸ್ಕ್ರೀನ್ಗಳ ವಿಚಾರದಲ್ಲಿ ದುರಂಧರ್ಗಿಂತ ಟಾಕ್ಸಿಕ್ಗೆ ಬೇಡಿಕೆ ಹೆಚ್ಚಿರುವುದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಟಾಕ್ಸಿಕ್ ಮೂವಿಯನ್ನು ವಿಶ್ವದಾದ್ಯಂತ ಹಂಚುವುದಕ್ಕೆ ಘಟಾನುಘಟಿ ಡಿಸ್ಟ್ರಿಬ್ಯೂಟರ್ಗಳು ಮುಂದೆ ಬಂದಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಆಂಧ್ರ ಪ್ರದೇಶ ಒಂದರಲ್ಲೇ ಟಾಕ್ಸಿಕ್ 120 ಕೋಟಿ ಮೊತ್ತಕ್ಕೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡೆದಿದೆ. ಈ ಬಾರಿ ದೇಶದಲ್ಲಿ ಮಾತ್ರ ಟಾಕ್ಸಿಕ್ ಸದ್ದು ಮಾಡ್ತಿಲ್ಲ, ವಿದೇಶದಲ್ಲೂ ಕೂಡ ಸಾಕಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದೆ. ನೇಪಾಳ, ಅಮೆರಿಕ, ಬ್ರಿಟನ್ ಸೇರಿ 10 ಹಲವು ದೇಶಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಸದ್ಯ ಲಭ್ಯವಿರುವಂತಹ ವರದಿಗಳ ಪ್ರಕಾರ ಟಾಕ್ಸಿಕ್ಗೆ ವಿಶ್ವದಾದ್ಯಂತ 5 ರಿಂದ 6 ಸಾವಿರ ಪರದೆಗಳು ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ದುರಂಧರ್ 2ಗೆ ಸುಮಾರು 4300 ಸ್ಕ್ರೀನ್ ಸಿಗಬಹುದು ಎನ್ನಲಾಗ್ತಾ ಇದೆ. ಕರ್ನಾಟಕದಲ್ಲಿ ಟಾಕ್ಸಿಕ್ಗೆ ಹೆಚ್ಚು ಬೇಡಿಕೆ ಇದೆ. ಸುಮಾರು 485 ರಿಂದ 530 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಬಹುದು ಎಂಬ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಟಾಕ್ಸಿಕ್ ಚಿತ್ರಕ್ಕೆ ಹೆಚ್ಚಿನ ಆದ್ಯತೆ ಸಿಗುವ ಸೂಚನೆಗಳು ಸ್ನೇಹಿತರೆ ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಒಟ್ಟಾರೆ ಇದು ಸಾಮಾನ್ಯ ಕ್ಲಾಶ್ ಅಲ್ಲ, ಪಕ್ಕಾ ಮೆಗಾ ಕಾಳಗ ಅಂತಾನೆ ಹೇಳಬಹುದು. ಸ್ಕ್ರೀನ್ ಕೌಂಟು, ಫ್ಯಾನ್ಸ್ ಫಾಲೋಯಿಂಗು, ಓಪನಿಂಗ್ ಕಲೆಕ್ಷನ್ನು ಎಲ್ಲದರಲ್ಲೂ ಟಾಕ್ಸಿಕ್ ಈಗ ಮುನ್ನಡೆಯುವ ಸೂಚನೆಯನ್ನ ಕಾಣಿಸ್ತಾ ಇದೆ. ಆದರೆ ಅಂತಿಮ ತೀರ್ಪು ಪ್ರೇಕ್ಷಕರದ್ದೇ. ಮಾರ್ಚ್ 19ರಂದು ಯಾರು ಬಾಕ್ಸ್ ಆಫೀಸ್ ಸಿಂಹಾಸನವನ್ನ ಏರಲಿದ್ದಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಎರಡೂ ಚಿತ್ರಗಳ ಪೈಕಿ ಯಾವ ಚಿತ್ರ ಹಿಟ್ ಆಗುತ್ತೆ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.